ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ ಜೋರಾಗ್ತಾ ಇದೆ. ವರ್ಕೌಟ್ ಆಗಿದೆ ಜಾರಕಿಹೊಳಿ ಬ್ರದರ್ಸ್ನ ಲಿಂಗಾಯತ ಅಸ್ತ್ರ ಇಟ್ಕೊಂಡು ಅವರೇನು ಫೈಟ್ ಮಾಡಿದ್ರು ಆ ಅಸ್ತ್ರ ಅವ್ರಿಗೆ ಕೆಲಸಕ್ಕೆ ಬಂದಿದೆ, ಅದು ಪ್ರಯೋಜನಕ್ಕೆ ಬಂದಿದೆ ಅಂತ. ಲಿಂಗಾಯತರನ್ನ ಅಧ್ಯಕ್ಷರನ್ನು ಆಗಿ ಮಾಡ್ತೀವಪ್ಪ, ನಮಗೆ ಒಂಚೂರು ನಿಮ್ಮ ಬೆಂಬಲ ಸಿಗಬೇಕು, ನಮಗೆ ಸಪೋರ್ಟ್ ಮಾಡಿ, ನಮಗೆ ಲಿಂಗಾಯತರ ಅಧ್ಯಕ್ಷರಾಗಬೇಕಲ್ಲ, ಅವರೇ ಆಗ್ತಾರೆ, ಸಪೋರ್ಟ್ ಮಾಡಿ ನಮಗೆ ಅಂತ ಕೇಳ್ಕೊಂಡಿದ್ರಲ್ಲ, ಆ ಒಂದು ಲಿಂಗಾಯತರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಎನ್ನುವ ಅಸ್ತ್ರ ಅವರಿಗೆ ಕೆಲಸಕ್ಕೆ ಬಂದಿದೆ. ರಾಜಕೀಯ ದಳ ಉರುಳಿಸಿದ್ರಲ್ಲ, ರಾಜಕೀಯ ದಳ ಇಲ್ಲಿ ಕೆಲಸಕ್ಕೆ ಬಂತು ಅಂತ ಹೇಳಿ ಇನ್ನೊಂದು ಕಡೆ ಒಟ್ಟು 16 ಸ್ಥಾನಗಳಲ್ಲಿ ಏನಾಗಿದೆ, ನಮಗೆ ಇದ್ದಿದ್ದಂಥ 16 ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣದ ಕಡೆಯವರೇ 13 ಜನ ಗೆದ್ದುಕೊಂಡ್ರು ಅಂತ. ಇನ್ನು ಬರೀ 3 ಮಾತ್ರ ಬೇರೆ ಕಡೆ ಆಯಿತು ಅಂತ. 16 ಸ್ಥಾನಗಳಲ್ಲಿ 13 ಜನ ಜಾರಕಿಹೊಳಿ ಬಣದವರೇ ಗೆದ್ದಿದ್ದಾರೆ. ಇಲ್ಲಿ 9 ಜನ ಅಂತೂ ಅವ್ರಿಗೆ ಅವಿರೋಧವಾಗಿ ಆಯ್ಕೆ ಆದರು. ಅವರ ಎದುರುಗಡೆಗೆ ಎದುರಾಳಿನೇ ಇರಲಿಲ್ಲ, ಯಾವ ಎಲೆಕ್ಷನ್ಗೆ ಅಲ್ಲಿ ನಾಮಿನೇಷನ್ನೇ ಹಾಕಲಿಲ್ಲ, ಅವರು ಹಾಕಿದ್ರು ವಾಪಸ್ ತಗೊಂಡ್ರು ಅಂತ. 9 ಜನಗಳದ್ದು ಅವಿರೋಧವಾಗಿ ಆಯ್ಕೆ. ಚುನಾವಣೆಯಲ್ಲಿ 4 ಜನಗಳಿಗೆ ಗೆಲುವು ಸಿಕ್ಕಿದೆ. ಇಲ್ಲಿ ಸೈಲೆಂಟಾಗೆ 9 ಜನ ಅವಿರೋಧವಾಗಿ ಗೆದ್ದಿದ್ದರು, 4 ಜನ ಎಲೆಕ್ಷನ್ ಗೆದ್ದುಕೊಂಡ್ರು. ಅಲ್ಲಿಗೆ 9 + 4 13 ಜನ ಆದರು. 16ರಲ್ಲಿ 13 ಜನ ಇವ್ರ ಬಣದವರೇ ಗೆದ್ದರು ಅಂತ. ಸೈಲೆಂಟಾಗೆ ಸವದಿ ಕತ್ತಿ ಬಣಕ್ಕೆ ಶಾಕ್ ಕೊಟ್ಟಿರೋದು ಜಾರಕಿಹೊಳಿ ಬ್ರದರ್ಸ್. ಕತ್ತಿ ವಿರುದ್ಧವಾಗಿ ಹುಕ್ಕೇರಿ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ ಸಹೋದರರು. ಮತ್ತೆ ಹೊಸದಾಗಿ ಜಾತಿ ಅಸ್ತ್ರ ಪ್ರಯೋಗ ಮಾಡ್ತಿರೋದು ಸವದಿ ಕತ್ತಿ. ಆದರೆ ಯಾರು ಕೂಡ ಅವರೊಂದಿಗೆ ಹೋಗಲ್ಲ. ಏನೇನೋ ಮಾಡ್ತಾ ಇದ್ದಾರೆ ಇವರು, ಸವದಿಯವರು ಕತ್ತಿಯವರು ಜಾತಿ ಅಸ್ತ್ರಗಳು ಇಟ್ಕೊಳ್ತಾ ಇದ್ದಾರೆ, ಏನಾದರೂ ಮಾಡಿ ಗೆದ್ದು ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಯಾರು ತಲೆ ಕೆಡಿಸ್ಕೋಬೇಡಿ, ಅವ್ರ ಜೊತೆಗಂತೂ ಯಾರ್ಯಾರು ಹೋಗಲ್ಲ ಅಂಥೇಳಿ ಜಾರಕಿಹೊಳಿ ಒಂದು ಕಡೆ ಮಾತಾಡಿದ್ದಾರೆ. ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಇವರ ಅಸ್ತ್ರ ಇಲ್ಲಿ ಕೆಲಸಕ್ಕೆ ಬಂದಿದೆ. ನಮಸ್ಕಾರ. ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ. 7 ಸ್ಥಾನಗಳಲ್ಲಿ ನಾವು 4 ಸ್ಥಾನಗಳನ್ನ ಗೆದ್ದಿದ್ವಿ. ನಮ್ಮದು ಒಂದು ಗೆಲ್ಲಬೇಕಾಯಿತು, ಒಂದು ಇಡೀ 2 ಮಾತ್ರ ಮುಂಚೆನೆ ನಾವು ಹುಕ್ಕೇರಿ ಮತ್ತು ಪತ್ರಿಕೆಯಲ್ಲಿ ಮಾತ್ರ ಯಾವುದೇ ಸ್ಪರ್ಧೆ ಹೊಟ್ಟಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ವಿ, ರಾಮಪುರದಲ್ಲಿ ಮಾಡಿ ಅಲ್ಲಿ 2 ಮಾತ್ರ ನಾವು ಸೋತಿದ್ವಿ. ಸೊ 4ನೇ ಚುನಾವಣೆ ಗೆದ್ದಿದ್ವಿ. ಇಲ್ಲಿ ಮುಂಚೆ ಆದಂಥ ಎಲ್ಲ 9 ಸೀಟ್ಗಳು ಕೂಡ ನಮ್ಮ ಪರವಾಗಿದೆ ಅಂತ ಹೇಳಿದ್ವಿ. ಇವತ್ತು ಕೂಡ ನಮ್ಮ ಪರವಾಗಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ಮದೇ ಆಡಳಿತ ಅಂತ ಹೇಳಿದ್ವಿ. ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಪರವಾಗಿ ಇದೆ. ಭಾಳ ಜನ ಹೇಳಿದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರು ಎಲ್ಲ ಸಹೋದರಗಳು ಡೈರೆಕ್ಟ್ಗಳು ನಡೆಸಬೇಕಾಗ್ತದೆ. ನಾವೇನು ಕೂಡ ಅದಕ್ಕೆ ಮಾರ್ಗದರ್ಶನ ಸರ್ಕಾರದ ಸಿಗುವಂಥ